ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೇಳಿದ್ರಮ್ಮ. ಈಗ ಸಾಕಷ್ಟು ವಿಶ್ವವಿದ್ಯಾಲಯಗಳು ತಲೆ ಎತ್ತಿದ್ರು ಅಂತ ಆಗಲೇ ಹೇಳಿದೆ ನಾನು. ಆದರೆ ಆ ವಿಶ್ವವಿದ್ಯಾಲಯ ಸರಿಯಾದ ಕೊಠಡಿಗಳಿಲ್ಲ, ಲ್ಯಾಬೊರೇಟರೀಸ್ ಇಲ್ಲ, ಪ್ರಾಧ್ಯಾಪಕರು ಕೂತ್ಕೊಳ್ಳಿಕ್ಕೆ ಸ್ಥಳಗಳಿಲ್ಲ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ಒಂದು ವ್ಯವಸ್ಥೆಯಲ್ಲಿಲ್ಲ. ಆದರೆ ಸಪ್ತಗಿರಿ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು 300 ಕೊಠಡಿಗಳನ್ನು ಸಿದ್ಧ ಮಾಡಿದಿರಿ. ಆ ಕೊಠಡಿಗಳು ನೀವು ವಿಶ್ವದಲ್ಲಿ ಎಲ್ಲೂ ನೀವು ಕಾಣಲಿಕ್ಕೆ ಆಗೋದಿಲ್ಲ. ಆ ರೀತಿಯ ಕೊಠಡಿಗಳು 300 ಕೊಠಡಿಗಳು, 150 ಉನ್ನತೀಕರಣ ಹೊಂದಿರುವ ಲ್ಯಾಬೊರೇಟರೀಸು, ಆ ಪ್ರಾಧ್ಯಾಪಕರಿಗೆ ಎಲ್ಲ ರೀತಿಯ ಒಂದು ಕೊಠಡಿಗಳು ಮತ್ತು ಸ್ಟಾರ್ಟ್ಅಪ್ಸ್ ಬೇಕಾದ ಅನುಕೂಲತೆಗಳು ಈ ಎಲ್ಲವನ್ನ ಹೊಂದಿದೆ. ಇವುಗಳ ಜೊತೆಗೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೆಚ್ಚಿನ ಒಂದು ಶುಲ್ಕವನ್ನ ಕೊಟ್ಟು ಪ್ರವೇಶವನ್ನು ಪಡಿತಾ ಇದ್ದಾರೆ. ಆದರೆ ಸಪ್ತಗಿರಿ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಚೇರ್ಮನ್ರ ಒಂದು ಅಭಿಪ್ರಾಯದ ಪ್ರಕಾರ ನಾವು ಬಹಳ ಕನಿಷ್ಠ ಒಂದು ಫೀಯನ್ನು ಇಟ್ಕೊಂಡಿದ್ದೀರಿ. ಅದು ಯಾಕೆ ಅವರ ಉದ್ದೇಶ ಅಂತಂದ್ರೆ, ಇಲ್ಲಿ ಬರುವ ವಿದ್ಯಾರ್ಥಿಗಳು ಬಹಳ ಬಡವರು ಇರ್ತಾರೆ ಮತ್ತು ಈ ಅಫೋರ್ಡಬಲ್ ವಿದ್ಯಾರ್ಥಿಗಳು ಇರ್ತಾರೆ. ಅಂಥವರಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದ ಸಪ್ತಗಿರಿ ವಿಶ್ವವಿದ್ಯಾಲಯದಲ್ಲಿ ಇರುವ ಒಂದು ಫೀ ಸ್ಟ್ರಕ್ಚರು ಬೇರೆ ಯಾವ ವಿಶ್ವವಿದ್ಯಾಲಯಗಳು ನಿಮಗೆ ಇರೋದಿಲ್ಲ. ಇಲ್ಲಿ ಬಹಳ ಕಡಿಮೆ ಒಂದು ಫೀ ಸ್ಟ್ರಕ್ಚರ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ಅಲ್ಲಿ ಮೆಡಿಕಲ್ ಎಜುಕೇಶನ್ ಸಿಗೋದಿಲ್ಲ, ನರ್ಸಿಂಗ್ ಎಜುಕೇಶನ್ ಸಿಗೋದಿಲ್ಲ, ಫಿಸಿಯೋಥೆರಪಿ ಎಜುಕೇಶನ್ ಸಿಗೋದಿಲ್ಲ. ಆದರೆ ಸಪ್ತಗಿರಿ ವಿಶ್ವವಿದ್ಯಾಲಯಕ್ಕೆ ನೀವು ಬಂದರೆ ಈ ವಿಶ್ವವಿದ್ಯಾಲಯದಲ್ಲಿ MBBS ಇದೆ, MD ಇದೆ, MCH DM ಇದೆ, ನರ್ಸಿಂಗ್ ಎಜುಕೇಶನ್ ಇದೆ, ಫಿಸಿಯೋಥೆರಪಿ ಎಜುಕೇಶನ್ ಇದೆ, MBA, MCA, BBA, BCA ಮತ್ತು ಇಂಜಿನಿಯರಿಂಗ್ ಎಲ್ಲ ML ಹೊಂದಿರುವ ಎಲ್ಲ ರೀತಿಯ ಒಂದು ಅಧ್ಯಯನವನ್ನು ಇಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಯಾವುದೇ ಒಬ್ಬ ವಿದ್ಯಾರ್ಥಿ ಸಪ್ತಗಿರಿ ವಿಶ್ವವಿದ್ಯಾನಿಲಯಕ್ಕೆ ಎಂಟರ್ ಆದರೆ ಆ ವಿದ್ಯಾರ್ಥಿ ವಿಶ್ವವಿದ್ಯಾನಿಲಯದಲ್ಲಿ ಹೊರತಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ಅವರು ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಬೇಡ. ಒಂದು ಸಾರಿ ವಿದ್ಯಾರ್ಥಿ ತಪ್ಪು ನಿರ್ಣಯವನ್ನು ತೆಗೆದುಕೊಂಡು ಒಂದು ವಿಶ್ವವಿದ್ಯಾಲಯಕ್ಕೆ ಸೇರಿ ನಂತರ ವಿಶ್ವವಿದ್ಯಾಲಯಗಳನ್ನು ಬಿಟ್ಟು ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸೋದು ಬಹಳ ಕಷ್ಟದಾಯಕವಾದ ಸಂಗತಿ. ಆದುದರಿಂದ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯನ್ನು ಮಾಡುವಾಗ ಸರಿಯಾದ ಆಯ್ಕೆಯನ್ನು ಮಾಡಬೇಕು. ಆ ಆಯ್ಕೆಯಲ್ಲಿ ಸಪ್ತಗಿರಿ NPS ವಿಶ್ವವಿದ್ಯಾನಿಲಯ ನಿಜವಾದ ಆಯ್ಕೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಅವರು ಬಂದ್ರೆ ಅವರಿಗೆ ಒಳ್ಳೆಯ ಪಠ್ಯಕ್ರಮ ಇದೆ, ಒಳ್ಳೆಯ ಬೋಧಕರಿದ್ದಾರೆ, ಒಳ್ಳೆಯ ಒಂದು ಮೂಲಭೂತ ಸೌಕರ್ಯಗಳಿದೆ, ಅವರಿಗೆ ಇದು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ರೀತಿಯ ಒಂದು ಅನುಕೂಲತೆಗಳು ಇರೋದರಿಂದ ಸಪ್ತಗಿರಿ ವಿಶ್ವವಿದ್ಯಾನಿಲಯವನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡ್ರೆ ನಿಜವಾಗಲೂ ಅವರು ಈ ರಾಜ್ಯದ ಒಳ್ಳೆಯ ಪ್ರಜೆಯಾಗಿ, ಒಳ್ಳೆಯ ವಿದ್ಯಾವಂತನಾಗಿ ಈ ರಾಷ್ಟ್ರವನ್ನು ಮುಂದಕ್ಕೆ ಎತ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. So 2 decades of academic excellence of engineering education, Saptagiri NPS has been consistent to being the top university. So I would surely recommend all the aspirants to come and enjoy this education life. Thank you so much.